ಇದು ವಿದ್ಯಾರ್ಥಿಗಳ ಮೆಂಟಲ್ ಎಬಿಲಿಟಿ ಮ್ಯಾಥ್ಸ್ ಇದನ್ನ ಹೆಂಗೆ ನೀವು ತಿಳ್ಕೋಬೇಕು ಅನ್ನೋದನ್ನ ನಾ ಹೇಳ್ತಿರ್ತಾನೆ. ಇದು ಭಾಳ ಇಂಪಾರ್ಟೆಂಟ. ಆಮೇಲೆ ಇದಕ್ಕೆ ತಳ ಇಲ್ಲ ಬುಡ ಇಲ್ಲ. ಆದರೂ ಹೆಂಗಂತಂದ್ರೆ ಒಂದು ಅಸಲಿನದಷ್ಟೇ ಬಡ್ಡಿ ಆಗಬೇಕಾದ್ರೆ ದ್ವಿಗುಣಗೊಳ್ಳುವುದು ಅಂದ್ರೆ ಏನು? ಅಸಲ ಮತ್ತು ಬಡ್ಡಿ ಕೂಡಿ ಆಗೋದಕ್ಕೆ ದ್ವಿಗುಣಗೊಳ್ಳುವುದು ಅಂತಾರೆ. ಯಾವ ಅಸಲ ದ್ವಿಗುಣ ಆಗ್ತದೆ? ಈಗ ಒಂದು ಉದಾಹರಣೆ, 100 ಅಸಲು ಇತ್ತು ಅಂದರೆ 200 ಆಯಿತು ಅಂತಂದ್ರೆ ಅದು 10 ವರ್ಷ ಓದಿರ್ತದೆ ಅಂತ ತಿಳ್ಕೋಬೇಕು. ಎಷ್ಟು? 10 ವರ್ಷ ಓದಿರ್ತದೆ. ಯಾವುದು? ಅಸಲಿನಷ್ಟೇ ಮತ್ತಾಯಿತು ಮತ್ತಂದ್ರೆ ಅಸಲ ಬಡ್ಡಿ ಕೂಡಿಸಿದ್ದಿರ್ತದೆ. ಅದನ್ನು ಅರ್ಥ ಮಾಡ್ಕೋಬೇಕು ನೀವು. ಅಂದರೆ ಈ ಗಣಿತಗಳು ಸರಿಯಾಗಿ ತಿಳಿತಾವ. ನೀವು ಲಕ್ಷ ಕೊಟ್ಟು ನೋಡಿ ಚೆಂದಂಗೆ ಮಾಡಿರಿ, ನಿಮಗೆ ಗೊತ್ತಾಗ್ಬಿಡ್ತದೆ ಅದು ಎಷ್ಟು ವರ್ಷಕ್ಕೆ ಆಗ್ತದೆ. ಅದನ್ನು ಸರಿಯಾಗಿ ತಿಳ್ಕೊಂಡ್ರಿ ಅಂತಂದ್ರೆ ಯಾವ ಲೆಕ್ಕನೂ ಬೆಲೆ ಇಲ್ಲ. ದ್ವಿಗುಣಗೊಳ್ಳುವುದು ಅಂತಂದ್ರೆ ಈಗೇನೂ ಕೊಟ್ಟಿಲ್ಲ, ನಾವು ಹೆಂಗೆ ಮಾಡ್ಬೇಕು ಈ ಗಣಿತನ ಎಲ್ಲರೂ ನಾ ತಿಳಿಸ ಬೋರ್ಡ್ ಕಡೆ ಇವು ಮಾದರಿಗಳು. ಇವೆಲ್ಲ ಮಾದರಿಗಳನ್ನು ಸರಿಯಾಗಿ ನೀವು ಅರ್ಥ ಮಾಡ್ಕೊಂಡ್ರಿ, ನಾ ಸರಿಯಾಗಿ ಹೇಳಾಗಿ ನೀವು ಲಕ್ಷ್ಯ ಕೊಟ್ಟು ನೋಡಿ ತಿಳ್ಕೊಂಡ್ರಿ ಅಂತಂದ್ರೆ ಮುಂದಿನ ಗಣಿತಗಳು ಪೇಪರ್ದಾಗಿನೂ ಸರಳವಾಗಿ ನೀವು ಬಿಡಿಸ್ಲಿಕ್ಕೆ ಸಾಧ್ಯ ಅದ. ಈಗ ನೋಡೋಣ, 20% ದರದಲ್ಲಿ ಒಂದು ಮೊಬೈಲ್ ಆಗುವುದರ ಒಂದು ಅಸಲು ಎಷ್ಟು ವರ್ಷಗಳಲ್ಲಿ ದ್ವಿಗುಣಗೊಳ್ಳುವುದು ಅಂತ ಜಸ್ಟ್ ಒಂದು ಮಾದರಿ ಮಾಡೋಣ. ಅಸಲು ಎಷ್ಟು? 100 ಅಂತ ತಿಳ್ಕೊರಿ. ಅಸಲು ಬರೋಬರಿ 100 ಆಗಿರಲಿ. ಯಾಕಂದ್ರೆ ಕೊಟ್ಟಿಲ್ಲ ಅಂದ್ರೆ ತಿಳ್ಕೊಬಹುದು, ಅದಕ್ಕೇನು ಸಂಬಂಧ ಇಲ್ಲ. ಏನು ಅಸಲು ಎಷ್ಟು ಅಂತ ತಿಳ್ಕೊಬೇಕು. 100 ಆಗಿರಲಿ. ದರ ಬರೋಬರಿ 20%. ಮುಂದೆ ಏನದ ಹೋದ್ರಿ? ಒಂದು ಮೊಬೈಲಾಗು ಎಷ್ಟು ವರ್ಷಗಳಲ್ಲಿ ದ್ವಿಗುಣಗೊಳ್ಳುವುದು ಅಂತ ಅಂದ್ರೆ ದ್ವಿಗುಣಗೊಳ್ಳೋದು ಅಂದ್ರೆ ಏನು? ದ್ವಿಗುಣಗೊಳ್ಳುವುದು ಅಂತಂದ್ರೆ ಅಸಲು ಗುಂಡ್ಲೆ 2 ಬರೋಬರಿ 100 ಅಂತ ಅಸಲು ತಗೊಂಡ್ರಿ. ಈಗ ಅದು ದ್ವಿಗುಣ ಅಂದ್ರೆ 2 ಹೊತ್ತು 2 ಪಟ್ಟು ಅಂದ್ರೆ 200 ರೂಪಾಯಿ. ಈಗಂತೂ ನಿಮಗಂತೂ ತಿಳಿತಲ್ಲ, ಅಸಲು 100 ಅಂತ ತಿಳ್ಕೊಂಡ್ರಿ, ದರ 20 ಆಯ್ತು. ದ್ವಿಗುಣಗೊಳ್ಳುವುದು ಅಂದ್ರೆ ಅಸಲದು 2ರಷ್ಟು ಆಯಿತು. ಈಗ ನೀವೇನು ಮಾಡಬೇಕು? ಬಡ್ಡಿ ತಗೋಬೇಕು. ಏನು? ಮೊದಲ ಸರಳ ಬಡ್ಡಿ ತಗೋಬೇಕು. ಬಡ್ಡಿ ಬರೋಬರಿ ಮತ್ತೆ ಮೈನಸ್ ಅಸಲು. ಮತ್ತೆಷ್ಟು ಬಂದದ ನೋಡ್ರಿ? ಈಗ 200 ಆಗ್ಯದ. ಆ 200 ಒಳಗೆ ನೀವು ಎಷ್ಟು ಅಸಲು ತಿಳ್ಕೊಂಡಿರಿ? 100 ತಿಳ್ಕೊಂಡಿರಿ. ಆ ಮೊತ್ತದಾಗ ಅಸಲು ಹೋತಂದ್ರೆ ಏನಾಗ್ತದೆ? ಬಡ್ಡಿ ಬಂತು. ಈಗ ನಿಮ್ಮ ಇದರ ಪ್ರಕಾರ ಎಷ್ಟು? ಅವಧಿ ಬರೋಬರಿ 100 × 1 ಬಡ್ಡಿ ಸರ್ವಾಸ್ ಬಾಗಿಲೆ ಅಸಲು ಗುಂಡ್ಲೆ ದರ ಎಷ್ಟದ ನೋಡ್ರಿ? 100 × 1 ಬಡ್ಡಿ ಬಂದದ. ಅಸಲು ಎಷ್ಟು ತಿಳ್ಕೊಂಡ್ರಿ? 100 ತಿಳ್ಕೊಂಡ್ರಿ. ದರ ಎಷ್ಟದ? 20 ದರ ನೋಡಿ. ಈ 100 ಹೊತ್ತು ಈ 100, 21 25 ಎಷ್ಟಾಯ್ತು? 5 ವರ್ಷ. ಆನ್ಸರ್ = 5 ವರ್ಷ. ನೋಡಿ, ಈಗ ನಿಮಗೆ ಆಗಾಳೆ ನಾನು ಒಂದು ವಿಷಯ ಹೇಳಿದೆ, ಅಸಲಿನ 2ರಷ್ಟು ಆಗಿರಬೇಕು, ಅವಧಿನೂ 10 ವರ್ಷ ಇರಬೇಕು. ಇದೇನದ? ದರ ಎಷ್ಟು ಇರಬೇಕು? 10 ಇರಬೇಕು ದರ. ಇನ್ನೊಂದು ಬಾಯಿಲೆ ಮಾಡೋದು ತೋರಿಸ್ನಾಗ ನಾ ಹೇಳಿದ್ದೆ ನಿಮಗೆ, ಅಸಲನ್ನ 2ರಷ್ಟು ಆಯ್ತು ಅಂತಂದ್ರೆ ಅಸಲದ 2ರಷ್ಟು ಮೊತ್ತ ಆಯಿತು. ಅಸಲಿನ 2ರಷ್ಟು ಮೊತ್ತ ಆಯಿತು. ಶೇಕಡಾ ಬಡ್ಡಿ ದರ 10 ಇತ್ತು ಅಂತಂದ್ರೆ
ಅವಧಿ 10 ವರ್ಷ ಬರ್ತದ. ಆಗ ನಾ ಹೇಳಿದ್ದೆ ನಿಮಗೆ ಅವಧಿ 10 ವರ್ಷ ಬರ್ತದ, ನೆನ್ಪಿಟ್ಕೋರಿ. ಯಾಕಂದ್ರೆ ಅಲ್ಲಿ ಏನಾಗಿಬಿಟ್ರೆ 20% ಅದ. ಒಂದು ವೇಳೆ ಇದು 10 ಇತ್ತಂದ್ರೆ ತೋರಿಸೋ ಸಂಬಂಧ ಹೇಳಿ ನೋಡಿ 5 ವರ್ಷದ, ಅಲ್ಲಿ 10% ಇದ್ರೆ ಇದು 10 ವರ್ಷ ಬರ್ತಿತ್ತು. ಅದಕ್ಕೆ ಹೇಳಿದೆ ಅಸಲಿನ 2ರಷ್ಟು ಮೊತ್ತವಾದರೆ ದರನೂ 10 ಇರಬೇಕು. ಅಂದ್ರೆ ಅವಧಿ 10 ವರ್ಷ ಇರ್ತದ. ಇದನ್ನು ಬಾಯದಿಂದ ಉತ್ತರ ಹಾಕಬಹುದು. ಈಗ ಏನಾಗ್ಯದ ಅದನ್ನು ನಾನು ನಿಮಗೆ ಪ್ರೂಫ್ ಮಾಡಲಿಕ್ಕೆ ಇಲ್ಲಿ ಒಂದು ವಿಷಯ ಏನದ ಅಂದ್ರೆ ಅಸಲಿನ 2ರಷ್ಟು ಮೊತ್ತ ಆಗ್ಯದ, ಆದರೆ ದರ ಏನಾಗ್ಬಿಟ್ಟದ ಇಲ್ಲಿ 20 ಆಗಿಬಿಟ್ಟದ. ಇದು 20 ಇರೋ ಬದಲಾಗಿ 10,000 ಬಂದಿತ್ತಂದ್ರೆ ಅವಧಿ 10 ಅಂತ ಬರದೇ ಬಿಡ್ಬೇಕು. ನೀವು ಏನು ಗಣಿತ ಮಾಡ್ಕೋತೆ ಕೂಡ್ಬೇಡ್ರಿ ನೀವು. ಅದಕ್ಕೆ ಹೇಳೋದು ಅಸಲು 100 ಆಗಿರಲಿ, ದರ 20ರ ಬದಲಾಗಿ 10 ಇತ್ತು ಅಂದ್ರೆ ಅವಧಿ 10 ಅಂತ ಬರದೇ ಬಿಡ್ರಿ ನೀವು. ಅವಧಿ 10ಕ್ಕೆ ಅವಧಿಗೆ ನೀವು ರೈಟ್ ಹಾಕಿಬಿಡ್ರಿ. ನಾನು ನಿಮ್ಗೆ ಹೇಳಿದ್ದೆ. ಆದರೆ ಇಲ್ಲಿ ಏನಾಗಿಬಿಟ್ಟದ ದರ 20 ಅದ. ಅವಾಗ ಏನಾಗ್ತದ 10 ಇದ್ದಾಗ 10 ಬರ್ತದ, 20 ಅಂದ್ರೆ ಅರ್ಧ ಬಂದಿರ್ತದೆ. ಅದು ನೋಡಲ್ಲಿ 5 ವರ್ಷ ಅಂತ. ಇಲ್ಲಿ 20% ಕೊಟ್ರಲ್ಲೇ 5, ಇಲ್ಲಿ 40% ಕೊಟ್ರೆ 2.5 ವರ್ಷ. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೋಬೇಕು ನೀವು. 10 ಕೊಟ್ಟಿದ್ದ ಅಂದ್ರೆ ದರ 10 ಕೊಟ್ಟಿದ್ದ ಅಂದ್ರೆ ಅವಧಿ 10 ವರ್ಷ. ಅಸಲದ 2ರಷ್ಟು ಇರಬೇಕು. ಅದು ಒಂದು ನೇಮ್ ಇಟ್ಕೋರಿ, ತಿಳ್ಕೊರಿ ನಿಯಮಗಳನ್ನು. ಅಸಲದ 2ರಷ್ಟು ಇರಬೇಕು, ದರನು 10 ಇರಬೇಕು, ಅವಧಿ 10 ವರ್ಷದೊಳಗೆ ಡಬಲ್ ಆಗ್ತದ. ಇದು ಒಂದನೇ. ಇಲ್ಲಿ 20 ಅದ. 20 ಅದ ಅಂತಂದ್ರೆ 5 ವರ್ಷ. ಆಕಸ್ಮಿಕವಾಗಿ 40% ದರ ಇತ್ತಂದ್ರೆ 2.5 ವರ್ಷ. ಈ ಪಾಯಿಂಟ್ಸ್ಗಳನ್ನ ನೆನ್ಪಿಟ್ಕೊಂಡು ಗಣಿತಗಳನ್ನು ಲಕ್ಷ ಕೊಟ್ಟು ನೋಡ್ರಿ, ಮತ್ತು ರೀಪ್ಲೇ ಮಾಡ್ರಿ, ನಿಮ್ಗೆ ಗೊತ್ತಾಗ್ತದೆ. ದರ ಇಲ್ಲಿ 10 ಇತ್ತಂದ್ರೆ ಅವಧಿ 10 ವರ್ಷ ಹಾಕೇ ಬಿಡ್ರಿ. ಏನು ನೋಡೇ ಬೇಡ್ರಿ, ಲೆಕ್ಕನೇ ಮಾಡಬೇಡ್ರಿ. ನೀವು ಚೆನ್ನಾಗಿ ನೋಡ್ಕೊರಿ, ಮುಂದಿನ ಲೆಕ್ಕ ಮಾಡ್ರಿ.